ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣಿತ ಸರಣಿಯಲ್ಲಿ ಇವತ್ತು ನಾವು 10ನೇ ತರಗತಿ ಭಾಗ 2ರಲ್ಲಿ ಇರ್ತಕ್ಕಂಥ ಒಂದು ಅಧ್ಯಾಯ ತ್ರಿಕೋನಮಿತಿ ಪ್ರಸ್ತಾವನೆ, ಇದರ ಸೆಷನ್ 2 ನಲ್ಲಿ ಇದೀವಿ. ಹಾಗಾಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನೆಲ್ಲ ನೋಡಿದೀವಿ ಅಂತಕ್ಕಂತಹ ಮಾಹಿತಿಗಳನ್ನ ನಾವಿವತ್ತು ಒಂದು ಸಣ್ಣ ರೀಕ್ಯಾಪ್ ಮಾಡ್ತಾ ಹೋಗೋಣ. ಓಕೆ, ಫೈನ್. ಒಂದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಪ್ರಸ್ತಾವನೆ ನನಗೆ ಮಾಹಿತಿಗಳನ್ನ ಕೊಡ್ತಾ ಹೋಗುತ್ತೆ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಪ್ರಸ್ತಾವನೆ ನನಗೆ ಮಾಹಿತಿಗಳನ್ನ ಕೊಡ್ತಾ ಹೋಗುತ್ತೆ. ಈ ರೀತಿ ಒಂದು ಲಂಬಕೋನ ತ್ರಿಭುಜ ಇದೆ ಅಂತಂದ್ರೆ ಲಂಬಕೋನವನ್ನ ಮೊದಲು ಗುರ್ತು ಹಾಕೋತೀವಿ. ಲಂಬಕೋನವನ್ನ ಗುರ್ತು ಹಾಕೊಂಡಿದ್ದಾದ್ಮೇಲೆ ಈ ತ್ರಿಭುಜಕ್ಕೊಂದು ಹೆಸರು ಕೊಡೋಣ, ಎ ಬಿ ಸಿ ಅಂತ ಹೆಸರು ಕೊಡೋಣ. ಓಕೆನಪ್ಪ? ಓಕೆ, ಫೈನ್. ದರ್ಶನ್ ಬಿ ಎಂ. ಓಕೆ, ಫೈನ್. ಈಗ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುವಿನ ಹೆಸರೇನು? ಲಂಬಕೋನಕ್ಕೆ ಅಭಿಮುಖವಾಗಿರೋ ಬಾಹು ಹೆಸರೇನಪ್ಪ? ಸರ್ ಅಭಿಮುಖ ಅಭಿಮುಖ ಬಾಹು. ಲಂಬಕೋನಕ್ಕೆ ಅಭಿಮುಖವಾಗಿರೋದು ಫಸ್ಟ್ ಗುರ್ತಾಗ್ತೀವಿ. ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು ಸರ್ ವಿಕರ್ಣ. ವೆರಿ ಗುಡ್, ದಿಸ್ ಇಸ್ ವಿಕರ್ಣ. ನಾನಿನ್ನು ನಿಮ್ಗೆ ನಿರ್ಧಾರಿತ ಕೋನವನ್ನ ಹೇಳೇ ಇಲ್ಲ. ನಿರ್ಧಾರಿತ ಕೋನ ಯಾವುದು ಅಂತ ಹೇಳಿಲ್ಲ. ಹಾಗಾಗಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಬಾಹು ವಿಕರ್ಣ. ಸರಿ, ಹಾಗಿದ್ಮೇಲೆ ದರ್ಶನ್, ನಾನು ಇವಾಗ ನಿನ್ಗೆ ಕೋನ ಎ ಯನ್ನ ನಿರ್ಧಾರಿತ ಕೋನ ಅಂತ ಕೊಡ್ತಾ ಇದ್ದೀನಿ. ಕೋನ ಎ ನಿರ್ಧಾರಿತ ಕೋನ. ಓಕೆನಪ್ಪ? ಕೋನ ಎ ಅನ್ನೋದು ಏನಾಗಿದೆ, ಇಲ್ಲಿ ನಿರ್ಧಾರ ಮಾಡೋದಕ್ಕೆ ತೆಗೆದುಕೊಳ್ತಾ ಇರತಕ್ಕಂತಹ ಕೋನ, ನಿರ್ಧಾರಿತ ಕೋನ ಅಂತ ಹೇಳ್ತಾ ಇದ್ದೀನಿ. ನಿರ್ಧಾರಿತ ಕೋನ ಅಂತ, ಸರಿನಪ್ಪ? ಓಕೆ, ಫೈನ್. ಈ ನಿರ್ಧಾರಿತ ಕೋನ ಅಂತ ಕೊಟ್ಟ ಮೇಲೆ ಈಗ ಹೇಳು, ಇದರಲ್ಲಿ ಅಭಿಮುಖ ಬಾಹು ಯಾವುದು, ಪಾರ್ಶ್ವ ಬಾಹು ಯಾವುದು? ಸರ್ ಅಭಿಮುಖ ಎ ಬಿ. ಅಭಿಮುಖ ಕೋನ ಎಗೆ ಎದುರಾಗಿರೋದು ಎ ಬಿನ? ಸರ್ ಅಲ್ಲ, ಬಿ ಸಿ. ಕೋನ ಎಗೆ ಎದುರಾಗಿರ್ತಕ್ಕಂಥದ್ದು ಬಿ ಸಿ. ಅದಕ್ಕೋಸ್ಕರ ಬಿ ಸಿ ಅಂತಕ್ಕಂಥದ್ದು ಏನಾಗತ್ತೆ, ಕೋನ ಎಗೆ ನಿರ್ಧಾರಿತ ಕೋನ ಅಂತ ತಗೊಂಡ್ರೆ ಬಿ ಸಿ ಅನ್ನೋದು ಏನಾಗತ್ತಪ್ಪ, ಇಲ್ಲಿ ಅಭಿಮುಖ ಬಾಹು ಆಗತ್ತೆ. ಅದರ ಹೆಸರನ್ನ ನಾನೇನಂತ ಕರಿತೀನಿ, ಅಭಿಮುಖ ಬಾಹು. ಯಾವಾಗ? ಕೋನ ಎ ನಿರ್ಧಾರಿತ ಕೋನ ಆದ್ರೆ. ಹಾಗಾದ್ರೆ ಎ ಬಿ ಅನ್ನೋದೇನಾಗತ್ತೆ, ಪಾರ್ಶ್ವ ಕೋನ, ಪಾರ್ಶ್ವ ಬಾಹು. ಎ ಬಿ ಅಂತಕ್ಕಂಥದ್ದು ಏನಾಗತ್ತೆ, ಪಾರ್ಶ್ವ ಬಾಹು ಆಗತ್ತೆ. ಪಾರ್ಶ್ವ ಬಾಹು ಆಗತ್ತೆ. ಈ ಮೂರನ್ನ ನಮ್ಗೆ ಗುರ್ತು ಹಾಕ್ಲಿಕ್ಕೆ ಬಂದ್ರೆ ಸಾಕಾಗತ್ತೆ. ಸರಿ, ಓಕೆ. ಇನ್ನೊಂದು ತ್ರಿಭುಜ ತಗೊಳ್ಳೋಣ. ಲಂಬಕೋನ ನಾನು ಈ ಕಡೆ ಗುರುತಿಸ್ತೀನಿ. ಓಕೆನಾ? ಲಂಬಕೋನನ ಇದನ್ನ ಅಂತ ಹೇಳ್ತೀನಿ. ಓಕೆ, ಇದರ ಹೆಸರನ್ನ ಕೂಡ ಚೇಂಜ್ ಮಾಡೋಣ. ಪಿ ಕ್ಯೂ ಆರ್ ಅಂತಕ್ಕಂಥದ್ದು ಲಂಬಕೋನ, ಸರಿನಪ್ಪ? ಓಕೆ, ಫೈನ್. ಈಗ ಭೈರವಿ ಹೇಳಮ್ಮ. ಭೈರವಿ ಎಲ್. ಓಕೆ, ಭೈರವಿ 90 PQR ತ್ರಿಭುಜ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಕೋನ ಆರ್ ಅಂತಕ್ಕಂಥದ್ದು ಏನಂತ ಗುರ್ತಾಕಿದ್ದೀನಿ ನಾನು? ಲಂಬಕೋನ. ಲಂಬಕೋನ. ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವಿನ ಹೆಸರು ವಿಕರ್ಣ. ವೆರಿ ಗುಡ್, ವಿ ಅಂತ ಬರೀತೀನಿ, ಸಾಕಲ್ವಾ? ವಿಕರ್ಣ. ಅಲ್ಲಿಗೆ ಪಿ ಕ್ಯೂ ವಿಕರ್ಣ ಆಗತ್ತೆ. ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ವಿಕರ್ಣ ಆಗತ್ತೆ. ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ವಿಕರ್ಣ ಆಗತ್ತೆ. ಫೈನ್. ಓಕೆ, ಈಗ ನಾನು ನಿರ್ಧಾರಿತ ಕೋನ, ಕೋನ ಕ್ಯೂ ಅಂತ ತಗೊಂತೀನಿ. ಕೋನ ಕ್ಯೂ ಅನ್ನ ರೆಫರೆನ್ಷಿಯಲ್ ಆಂಗಲ್ ಅಂತ ಕರಿತೀನಿ. ನಿರ್ಧಾರಿತ ಕೋನ ಅಂತ ಅದರ ಹೆಸರನ್ನ ಹೇಳ್ತೀನಿ. ನಿರ್ಧಾರಿತ ಕೋನ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ನಾನು. ನಿರ್ಧಾರಿತ ಕೋನ ಅಂತ ಡಿಸೈಡ್ ಮಾಡ್ತಾ ಇರೋದ್ರಿಂದ ಈಗ ಹೇಳಮ್ಮ, ಕೋನ ಕ್ಯೂಗೆ ಎದುರಾಗಿರೋ ಬಾಹು ಯಾವುದು, ಪಕ್ಕದಲ್ಲಿರೋ ಬಾಹು ಯಾವುದು? ಅಭಿಮುಖ ಬಾಹು ಪಿ ಆರ್. ವೆರಿ ಗುಡ್, ಪಿ ಆರ್ ಅಂತಕ್ಕಂಥದ್ದು ಅಭಿಮುಖ ಬಾಹು ಆಗತ್ತೆ. ಹಾಗೇನೆ ಕ್ಯೂ ಆರ್ ಅಂತಕ್ಕಂಥದ್ದು ಪಾರ್ಶ್ವಬಾಹು. ಪಾರ್ಶ್ವಬಾಹು ಆಗತ್ತೆ. ಪಾರ್ಶ್ವಬಾಹು ಆಗತ್ತೆ, ಸರಿನಪ್ಪ? ಇನ್ನೊಂದು ತ್ರಿಭುಜವನ್ನ ತಗೊಂತೀನಿ, ಅವಾಗ ಇನ್ನೊಬ್ಬರಿಗೆ ಕೇಳ್ತೀನಿ, ಹೇಳ್ಬೇಕಾಗತ್ತೆ.
ಓಕೆ ಫೈನ್. ಈಗ ಇನ್ನೊಂದು ತ್ರಿಭುಜನ ತಗೊಳ್ಳೋಣ. ಇನ್ನೊಂದು ತ್ರಿಭುಜ ತಗೊಂಡು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೇಳ್ತಾ ಹೋಗ್ತೀನಿ. ನಾನು ಕೇಳ್ದವ್ರು ಹೇಳಿ. ಎಲ್ ಎಂ ಎನ್ ತ್ರಿಭುಜ, ಕೋನ ಎಂ ಅಂತಕ್ಕಂಥದ್ದು ಲಂಬಕೋನ ತ್ರಿಭುಜ ಆಗತ್ತೆ. ಓಕೆನಪ್ಪ, ಸರಿ. ಹಾಗಿದ್ಮೇಲೆ ಯಾರಿದ್ದೀರಿ? ಶರಣ್, ಕೇಳಿಸ್ತಾ ಇದೆಯಪ್ಪ? ಎಸ್ ಸರ್. ಓಕೆ ಫೈನ್. ಕೋನ ಎಂಗೆ ಅಭಿಮುಖವಾಗಿರುವ ಬಾಹುವಿನ ಹೆಸರೇನು? ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವಿನ ಹೆಸರು? ಎಂಎನ್. ಎಂಗೆ ಅಭಿಮುಖವಾಗಿರೋ ಬಾಹು ಹೆಸರು ಎಲ್ ಎನ್. ವೆರಿ ಗುಡ್. ಅದರ ಹೆಸರನ್ನ ನಾವೇನಂತ ಕರಿತೀವಿ? ವಿಕರ್ಣ. ವೆರಿ ಗುಡ್. ಎಲ್ ಎನ್ ಅನ್ನೋದೇನಾಗತ್ತೆ? ವಿಕರ್ಣ. ವಿಕರ್ಣ ಆಗತ್ತೆ. ಓಕೆ ಫೈನ್. ಈಗ ನಾನು ರೆಫರೆನ್ಷಿಯಲ್ ಆಂಗಲ್ ಅನ್ನ ಕೋನ ಎನ್ ಅಂತ ಕರೆದ್ರೆ, ಕೋನ ಎನ್ ಅಂತಕ್ಕಂಥದ್ದು ಮುಂದಿನ ಬಾಹುಗಳನ್ನ ನಿರ್ಧರಿಸಬಹುದಾದಂತಹ ಕೋನ ಆದ್ರೆ ನಿರ್ಧಾರಿತ ಕೋನವಾದಾಗ ನಿರ್ಧಾರಿತ ಕೋನ ಅಂತ ತಗೊಂಡೆ, ರೆಫರೆನ್ಷಿಯಲ್ ಆಂಗಲ್ ಅನ್ನ ತಗೊಂಡೆ. ಈಗ ಕೋನ ಎನ್ಗೆ ಎದುರಾಗಿರೋ ಬಾಹು ಯಾವುದು? ಅಭಿಮುಖ ಬಾಹು ಎಲ್ ಎಂ. ಎಲ್ ಎಂ. ವೆರಿ ಗುಡ್. ಅಭಿಮುಖ ಬಾಹು ಎಲ್ ಎಂ. ಎಕ್ಸಲೆಂಟ್. ಎಲ್ ಎಂ ಅಂತಕ್ಕಂಥದ್ದು ಅಭಿಮುಖ ಬಾಹು ಆಗತ್ತೆ. ಅಭಿಮುಖ ಬಾಹು ಆಗತ್ತೆ. ಫೈನ್. ಈಗ ಪಾರ್ಶ್ವಬಾಹು ಯಾವುದು? ಎಂ ಎನ್. ಎಂ ಎನ್ ಅಂತಕ್ಕಂಥದ್ದು ಪಾರ್ಶ್ವಬಾಹು ಆಗುತ್ತೆ. ಫೈನ್. ಪಾರ್ಶ್ವಬಾಹು. ಓಕೆ, ನಾನಿವಾಗ ಏನ್ ಬದಲಾವಣೆ ಮಾಡ್ತೀನಿ ಅಂದ್ರೆ, ಜಸ್ಟ್ ಥಿಂಕ್ ದಟ್. ಈಗ ಯೋಚನೆ ಮಾಡ್ತಾ ಇರಿ. ಹಾಗೇನೆ ಇನ್ನೊಬ್ರನ್ನ ಪ್ರಶ್ನೆ ಕೇಳ್ತೀನಿ. ಇದೇ ತ್ರಿಭುಜ ತಗೋತೀನಿ, ಬೇರೆ ಏನು ಬದಲಾವಣೆ ಮಾಡಲ್ಲ. ಒಂದ್ ಸಣ್ಣ ಬದಲಾವಣೆಯನ್ನ ಮಾಡ್ತೀನಿ. ಸೇಮ್ ನೇಮ್ಸ್ ಅನ್ನ ತಗೊಂತೀನಿ. ನಾನೀಗ ಸೇಮ್ ನೇಮ್ಸ್ ಅನ್ನ ತಗೊಂಡು ಇದನ್ನ ಎಲ್ ಅಂತ ಕರಿತೀನಿ, ಇದನ್ನ ಎಂ ಅಂತಾನೆ ಕರಿತೀನಿ, ಇದನ್ನ ಎನ್ ಅಂತಾನೆ ಕರಿತೀನಿ. ಓಕೆ, ಕೋನ ಎಂ ಅಂತಕ್ಕಂಥದ್ದು 90 ಡಿಗ್ರಿ ಇರ್ತಕ್ಕಂಥ ಕೋನ ಆಗತ್ತೆ. ಕೋನ ಎಂ ಅಂತಕ್ಕಂಥದ್ದು 90 ಡಿಗ್ರಿ ಇರ್ತಕ್ಕಂತಹ ಕೋನ ಆಗತ್ತೆ. ಓಕೆನಾ? ಓಕೆ ಫೈನ್. ಲಾವಣ್ಯ? ಎಸ್ ಸರ್. ಓಕೆ, ಕೋನ ಎಂ ಅನ್ನೋದು 90 ಡಿಗ್ರಿ ಆದ್ರೆ ಅದರ ಅಭಿಮುಖ ಬಾಹು ಯಾವ್ದಮ್ಮ? ಎಲ್ ಎನ್. ಅದರ ಹೆಸರೇನಮ್ಮ? ವಿಕರ್ಣ. ವಿಕರ್ಣ. ಓಕೆ ಫೈನ್. ವಿಕರ್ಣ. ಸೇಮ್ ತ್ರಿಭುಜ ತಗೊಂಡಿದ್ದೀನಿ. ಸಣ್ಣ ಬದಲಾವಣೆ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿರ್ಧಾರಿತ ಕೋನವನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೋನ ಎನ್ ಅನ್ನ ನಿರ್ಧಾರಿತ ಕೋನ ಅಂತ ಮಾಡಿದೆ. ನಾನಿವಾಗ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ನಿರ್ಧಾರಿತ ಕೋನವನ್ನ ಈಗ ನಾನು ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು ಕೋನ ಎಲ್ ಅನ್ನ ನಾನು ನಿರ್ಧಾರಿತ ಕೋನ ಅಂತ ಕರಿತಾ ಇದ್ದೀನಿ. ಈಗ ಕೋನ ಎಲ್ ಗೆ ಎದುರಾಗಿರೋ ಬಾಹು ಯಾವುದು? ಎಂ ಎನ್. ಎಂ ಎನ್. ಅಭಿಮುಖ ಬಾಹು. ಅದರ ಹೆಸರೇನು? ಅಭಿಮುಖ ಬಾಹು. ಅಭಿಮುಖ ಬಾಹು. ಯಾವಾಗ? ಕೋನ ಎಲ್ ನಿರ್ಧಾರಿತ ಕೋನ ಆದಾಗ. ನಿರ್ಧಾರಿತ ಕೋನ ಆದಾಗ. ಫೈನ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಎಂ ಎನ್ ಅಂತಕ್ಕಂಥದ್ದು ಏನಾಗತ್ತೆ? ಎಂ ಎನ್ ಅಂತ ಅಭಿಮುಖ ಬಾಹು. ಈ ಒಂದು ಕೇಸ್ ನಲ್ಲಿ ಅಭಿಮುಖ ಬಾಹು ಆಗತ್ತೆ. ಅಭಿಮುಖ ಬಾಹು ಆಗತ್ತೆ. ಸೇಮ್ ತ್ರಿಭುಜ ತಗೊಂಡಾಗ ಯಾವ ರೆಫರೆನ್ಷಿಯಲ್ ಆಂಗಲ್ ಹೇಳ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗತ್ತೆ. ಎಂ ಎನ್ ಅಂತಕ್ಕಂಥದ್ದು ಅಭಿಮುಖ ಬಾಹು ಆಗತ್ತೆ. ನೆಕ್ಸ್ಟ್ ಎಲ್ ಎಂ ಅಂತಕ್ಕಂಥದ್ದು ಪಾರ್ಶ್ವಬಾಹು. ಪಾರ್ಶ್ವಬಾಹು ಆಗತ್ತೆ. ಪಾರ್ಶ್ವಬಾಹು ಆಗತ್ತೆ. ಓಕೆನಪ್ಪ. ಸೊ ಇದು ಒಂದೇ ಡಿಫರೆನ್ಸ್ ಏನಂದ್ರೆ, ನಿರ್ಧಾರಿತ ಕೋನ 2 ಕೋನಗಳು ಉಳಿಯುತ್ತೆ ಲಂಬಕೋನ ತ್ರಿಭುಜದಲ್ಲಿ. ಆ 2 ಕೋನಗಳು ಲಘು ಕೋನಗಳಾಗಿರುತ್ತೆ. ನಿರ್ಧಾರಿತ ಕೋನ ಒಂದನ್ನು ತಗೊಂಡು ನಾನು ಅಭಿಮುಖ ಬಾಹು ಪಾರ್ಶ್ವಬಾಹು ಹೇಳಿದಾಗೋದ್ಮೇಲೆ ಆ ನಿರ್ಧಾರಿತ ಕೋನವನ್ನ ಬದಲಾವಣೆ ಮಾಡಿದಾಗ ಅಭಿಮುಖ ಬಾಹು ಪಾರ್ಶ್ವಬಾಹು ಆಗತ್ತೆ, ಪಾರ್ಶ್ವಬಾಹು ಅಭಿಮುಖ ಬಾಹು ಆಗತ್ತೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಂಡಿದೀವಿ ಅಂತ ಹೇಳ್ಬೇಕಾಗತ್ತೆ. ಓಕೆ ಫೈನ್. ಈಗ ನನಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ನಾನು ಇವಾಗ ಕಲಿತಾ ಹೋಗ್ಬೇಕು. ತ್ರಿಕೋನಮಿತಿ ಅನುಪಾತಗಳು. ತ್ರಿಕೋನಮಿತಿ ಅನುಪಾತಗಳು. ಅನುಪಾತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ರೇಷಿಯೋಸ್ ಅಂತ ಕರಿತೀವಿ ನಾವು ಇದನ್ನ. 2 ಬಾಹುಗಳನ್ನ ಅವುಗಳನ್ನ ಒಂದು ಬಾಹುವನ್ನ ಇನ್ನೊಂದು ಬಾಹುವಿಂದ ಭಾಗ ಮಾಡ್ಬಿಟ್ರೆ ನನಗೆ ರೇಷಿಯೋ ಸಿಕ್ಬಿಡತ್ತೆ. ಸರಿ, ಈಗ ಒಂದು ತ್ರಿಭುಜವನ್ನ ಹಾಕೊಳ್ತೀನಿ ನಾನೀಗ. ನೋಡಿ, ಒಂದು ತ್ರಿಭುಜವನ್ನ ಹಾಕ್ತಾ ಇದ್ದೀನಿ. ಲಂಬಕೋನ ತ್ರಿಭುಜವನ್ನ ನನ್ನ ಪರಿಗಣನೆಗೆ
ತಗೊಂಡಿದ್ದೀನಿ, ಲಂಬಕೋನ ತ್ರಿಭುಜವನ್ನ ಪರಿಗಣನೆಗೆ ತಗೊಂಡಿದ್ದೀನಿ. ಆ ಲಂಬಕೋನ ತ್ರಿಭುಜಕ್ಕೆ ಒಂದು ಹೆಸರನ್ನ ಕೊಡ್ತಾ ಇದ್ದೀನಿ. ಅದನ್ನ ನಾನು ABC ಅಂತಾನೆ ಹೆಸರು ಕೊಡ್ತೀನಿ. ABC ಅಂತಾನೆ ಹೆಸರು ಕೊಡ್ತೀನಿ. ಕೋನ ಬಿ ಅನ್ನ 90 ಡಿಗ್ರಿ ಇರ್ತಕ್ಕಂಥ ಕೋನ ಅಂತ ಕರೆದಿರೋದ್ರಿಂದ, ಕೋನ ಬಿ ಅನ್ನ 90 ಡಿಗ್ರಿ ಕೋನ ಇದೆ ಅಂತ ಕರೆದಿರೋದ್ರಿಂದ ಹರ್ಷಿತಾ TR. ಹರ್ಷಿತಾ ಸರ್ ಓಕೆ. ಕೋನ ಬಿಗೆ ಎದುರಾಗಿರೋ ಬಾಹುವಿನ ಹೆಸರೇನಮ್ಮ? ಲಂಬಕೋನಕ್ಕೆ ABC. ಕೋನ ಎ ಬಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವಿನ ಹೆಸರು. ABC. AC ಅನ್ನೋದು ಅಭಿಮುಖ ಬಾಹು, ಅದರ ಹೆಸರು ವಿಕರ್ಣ. ಅದರ ಹೆಸರೇನಾಗತ್ತೆ? ವಿಕರ್ಣ ಆಗತ್ತೆ. ಫಸ್ಟ್ ನಾವು ವಿಕರ್ಣನ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಕೋನ ಎ ನ ನಾನು ನಿರ್ಧಾರಿತ ಕೋನ ಅಂತ ತಗೊಂಡ್ರೆ, ಕೋನ ಎ ಅನ್ನ ನಾನು ನಿರ್ಧಾರಿತ ಕೋನ ಅಂತ ತಗೊಂಡಾಗ ನನ್ಗೆ ಇಲ್ಲಿ ಬರ್ತಕ್ಕಂತಹ ಪಾರ್ಶ್ವಬಾಹು ಯಾವುದು, ಅಭಿಮುಖ ಬಾಹು ಯಾವುದು? ಕೋನ ಎ ಪಾರ್ಶ್ವಬಾಹು AB. ಪಾರ್ಶ್ವಬಾಹು AB. ಫೈನ್, ಇದು ಪಾರ್ಶ್ವಬಾಹು ಆಗತ್ತೆ. ಅಭಿಮುಖ ಬಾಹು ಕೋನ ಎಗೆ ಎದುರಾಗಿರೋದು ಯಾವುದು? BC. BC ಅಭಿಮುಖ. BC ಅಭಿಮುಖ ಬಾಹು. ಓಕೆ ಫೈನ್. ನೋಡಿ, ಈಗ ನಾನು ಮೂರಕ್ಕೂನು ಒಂದೊಂದೇ ವರ್ಡ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ವಿಕರ್ಣ ಅನ್ನೋದಕ್ಕೆ ವಿ ಅಂತ ಕರಿತೀನಿ. ಪಾರ್ಶ್ವ ಅನ್ನೋದಕ್ಕೆ, ಪಾರ್ಶ್ವಬಾಹು ಅಂತ ಪೂರ್ತ ಹೇಳೋದಕ್ಕೆ ಪ ಅಂತ ಕರಿತೀನಿ. ಪ ಅಂದ್ರೆ ಪಾರ್ಶ್ವಬಾಹು ಅಂತ ಅರ್ಥ. ಅಭಿಮುಖ ಬಾಹು ಅಂತ ಇರ್ತಕ್ಕಂಥದನ್ನ ನಾನು ಆ ಅಂತ ಕರಿತೀನಿ. ಈಗ ನಾನು ನಿಮ್ಗೆ ಒಂದಷ್ಟು ಹೊಸ ಪದಗಳನ್ನ ಹೇಳಿಕೊಡ್ತೀನಿ. ಅದರ ಡೆಫಿನೇಷನ್ಸ್ ಅನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಏನದು ಹೊಸ ಪದಗಳು ಅಂತಂದ್ರೆ, ಅವುಗಳನ್ನೇ ನಾವು ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರೀತಕ್ಕಂಥದ್ದು. ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳ್ತೀವಿ. ಆ ಹೊಸ ಪದಗಳು ನಮ್ಗೆ ಎಷ್ಟು ಚೆನ್ನಾಗಿ ಇದನ್ನ ಕೊಡುತ್ತೆ ಅಂತಂದ್ರೆ, ಹೊಸ ಪದಗಳಲ್ಲಿ ನಮ್ಗೆ ಬಹಳ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ ಫೈನ್. ಈಗ ನಾನು ಮೊದಲನೇ ಅನುಪಾತವನ್ನ ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು SIN A ಅಂತ ಹೇಳ್ಕೊಡ್ತೀನಿ. ಅಂದ್ರೆ ಎ ಅಂತಕ್ಕಂಥದ್ದು ಇಲ್ಲಿ ನನಗೆ ಸಿಕ್ಕಿರ್ತಕ್ಕಂತಹ ರೆಫರೆನ್ಶಿಯಲ್ ಆಂಗಲ್ ಆಗಿರೋದ್ರಿಂದ ಸೈನ್ ಎ ಅನ್ನೋದನ್ನ ಹೇಳ್ಕೊಡ್ತೀನಿ. ಕೆಲವೊಂದ್ಸರಿ ನಾವ್ ಇದನ್ನ ಎ ಅನ್ನ ಗ್ರೀಕ್ ಅಕ್ಷರದಿಂದ ಸೂಚಿಸಬಹುದು, ತೀಟಾ ಅಂತ ಕೂಡ ಕರಿತೀವಿ. ಸೈನ್ ಎ ಅಂತ ಕೂಡ ಹೇಳಿದ್ರು ಒಂದೇನೆ. ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಅಥವಾ ಜನರಲ್ ಆಗಿ ಹೇಳ್ತೀವಿ ನಾವು ಅಂತಂದ್ರೆ ಅದನ್ನ ನಾವು ಸೈನ್ ತೀಟಾ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಇಲ್ಲಿ ಕೋನ ಎ ಅನ್ನ ನಾನು ರೆಫರೆನ್ಶಿಯಲ್ ಆಂಗಲ್ ಆಗಿ ತಗೊಂಡಿದ್ದೀನಿ ಅಂತ ಅರ್ಥ. ಓಕೆ, ನಾನೀಗ ತೀಟಾ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯ ಅಕ್ಷರ. ಆಲ್ಫಾ, ಬೀಟಾ, ತೀಟಾ, ಗ್ಯಾಮಾ ಅಂತಕ್ಕಂಥದ್ದು ಎಲ್ಲವೂ ಕೂಡ ನಾವು ಇಂಗ್ಲಿಷ್ ನಲ್ಲಿ ABCD ಬರಿತೀವಲ್ವಾ, ಹಾಗೇನೆ ಗ್ರೀಕ್ ಭಾಷೆನಲ್ಲಿ ಅವರು ಅಕ್ಷರಗಳನ್ನ, ವರ್ಣಮಾಲಾ ಅಕ್ಷರಗಳನ್ನ ಬರಿತಾ ಹೋಗ್ತಾರೆ. ತೀಟಾ ಅಂತಕ್ಕಂಥದ್ದು ಗ್ರೀಕ್ ಅಕ್ಷರ. ಅದನ್ನ ನಾವು ಕೋನಗಳನ್ನ ಸೂಚಿಸೋದಕ್ಕೆ ಬಳಸ್ತೀವಿ. ಸೈನ್ ತೀಟಾ ಓದ್ತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಸೈನ್ ತೀಟಾ ಅನ್ನೋ ರೇಷಿಯೋ ಬರುತ್ತೆ. ಎರಡನೇದು ಕಾಸ್ ತೀಟಾ ಅಂತ ಬರುತ್ತೆ. ಮೂರನೇದು ಟ್ಯಾನ್ ತೀಟಾ ಅಂತ ಬರುತ್ತೆ. ಈ ಮೂರನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದರ ಡೆಫಿನೇಷನ್ ಅನ್ನ ಬಹಳ ಸರಳವಾಗಿ ಇನ್ ಮೂರನ್ನ ಬರೆದು ಬಿಡಬಹುದು. ಈ ಮೂರಕ್ಕೆ ಸೈನ್ ತೀಟಾ ಅಂತಂದ್ರೆ ಯಾವ್ಯಾವುದರ ಅನುಪಾತವನ್ನ ತಗೋತೀವಿ ನಾವು ಅಂತ ನೋಡ್ಬೇಕು. ಫಸ್ಟ್ ಆ ಬೈ ವಿ, ಅಭಿಮುಖ ಬಾಹು ಬೈ ವಿಕರ್ಣನ ಸೈನ್ ತೀಟಾ ಅಂತ ಕರಿತೀವಿ. ಇದನ್ನ ನಾವು ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಹೇಳ್ಬೇಕು. ವಿಕರ್ಣ ಅಂತ ಹೇಳ್ತೀವಿ. ಅದರ ಡೆಫಿನೇಷನ್ ಅಷ್ಟೇನೆ. ಸೈನ್ ತೀಟಾ ಅಂದ್ರೆ ಅಭಿಮುಖ ಬಾಹು ಎಷ್ಟೋ ಇರುತ್ತೆ, 10 ಸೆಂಟಿಮೀಟರ್ ಇರುತ್ತೆ. ಇದು 10 ಅಂತ ಏನೋ ಒಂದು ಯೂನಿಟ್ ಕೊಟ್ಟಿರ್ತೀವಿ. ಆಮೇಲೆ ವಿಕರ್ಣನ ಇನ್ನೇನೋ ಒಂದು ಕೊಟ್ಟಿರ್ತೀವಿ. ನಿಮ್ಗೆ ಆಸ್ ಯೂಶುವಲ್ ನೋಡಿ 3, 4, 5 ಪೈಥಾಗೊರಿಯನ್ ತ್ರಿವಳಿ. ಸೊ ಈ ಅಳತೆಗಳನ್ನು ಕೊಟ್ಬಿಟ್ಟು ನೀವು ಸೈನ್ ತೀಟಾ ಬೆಲೆ ಕಂಡಿಡಿರಿ ಅಂತ ಕೇಳಿದ್ರೆ ಅಭಿಮುಖ ಬೈ ವಿಕರ್ಣ ಅಂತಂದ್ರೆ 4/5 ಅಂತ ಬರೆದು ಬಿಡ್ತೀರಾ. 4/5 ಅಂತ ಇಷ್ಟೇ ಇದನ್ನ ಬರಿಬೇಕಾಗಿರೋದು. ಅದ್ರ ಬೆಲೆ 4/5 ಬರುತ್ತೆ. ಸೈನ್ ತೀಟಾ ಬೆಲೆ 4/5 ಬರುತ್ತೆ. ಹಾಗೇನೆ ಕಾಸ್ ತೀಟಾದ ಡೆಫಿನೇಷನ್ ಏನಂತ ಹೇಳುತ್ತೆ ಅಂತಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಹೇಳ್ತೀವಿ. ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತಹ ಅನುಪಾತಗಳು ಇದೇನೆ. ಪಾರ್ಶ್ವಬಾಹು ಬೈ ವಿಕರ್ಣ ಅಂತ. ಇಲ್ಲಿ ಪಾರ್ಶ್ವಬಾಹು ಯಾವ್ದಿದೆ? 3 ಇದೆ. ಹಂಗಾಗಿ 3 ಬೈ ವಿಕರ್ಣ ಅಂದ್ರೆ 5.
3/5. ಒಂದು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾನ್ ಥೀಟಾ ಡೆಫಿನೇಷನ್, ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾನ ಡಿವೈಡ್ ಮಾಡಿದ್ರೆ ವಿಕರ್ಣ ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಉಳಿಯುತ್ತೆ. ಆ ಬೈ ಪ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂತ ಉಳಿಯುತ್ತೆ. ಸೊ ಇದನ್ನ ನಾವು ಡಿವೈಡ್ ಮಾಡ್ತಾ ಇದೀವಿ ಅಂತಂದ್ರೆ 4/3 ಬರುತ್ತೆ. ಇದಕ್ಕೆ 5 ಕ್ಯಾನ್ಸಲ್ ಆಗ್ಬಿಡುತ್ತೆ, 4/3 ಉಳಿಯುತ್ತೆ. ಇಷ್ಟೇ ಇದರ ಡೆಫಿನೇಷನ್. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೊ ಈ ಮೂರನ್ನು ಬರೆದಿದ್ದಾದ್ಮೇಲೆ ಇನ್ 3 ರೇಷಿಯೋ ಬರುತ್ತೆ. ಎಲ್ಲ ಉಲ್ಟಾ, ಇದ್ರದ್ದು ಉಲ್ಟಾ ಬರಿತೀವಿ ನಾವು. ಇದ್ರದ್ದು ಉಲ್ಟಾ ಬರೆದ್ರೆ ಆ ಡೆಫಿನೇಷನ್ಸ್ ಗಳು ಕೂಡ ಸಿಗುತ್ತೆ. ಸೊ ಇದನ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇವಾಗ ನಿಮ್ಗೆ 6 ರೇಷಿಯೋಗಳನ್ನ, ತ್ರಿಕೋನಮಿತಿಯ 6 ಅನುಪಾತಗಳನ್ನ ಬರೆಯೋದನ್ನ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸರಿ ನಾನು ಏನ್ ಮಾಡ್ತೀನಿ, ಈಗ ಒಂದು ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ 6 ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಲಂಬಕೋನ ತ್ರಿಭುಜವನ್ನ ಹಾಕೊಂತೀವಿ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಸರನ್ನ ಕೊಡ್ತೀವಿ. ಹೆಸರನ್ನ ಈಗ ಕೊಡ್ತಾ ಇದ್ದೀನಿ. PQR ಅಂತ ಹೆಸರು ಕೊಟ್ಟೆ. PQR ಅಂತ ಹೆಸರು ಕೊಟ್ಮೇಲೆ ಕೋನ P ಅನ್ನ 90 ಡಿಗ್ರಿ ಮಾಡ್ತಾ ಇದ್ದೀನಿ. ಕೋನ R ಅನ್ನ ನಾನೇನಂತ ಕರಿತಾ ಇದ್ದೀನಿ ಅಂದ್ರೆ ಥೀಟಾ ಅಂತ ಕರೆದು ಬಿಡ್ತಾ ಇದ್ದೀನಿ. ಥೀಟಾ ಅಂತ ಸ್ವಲ್ಪ ಇದನ್ನ ಚೇಂಜ್ ಮಾಡಿದ್ದೀನಿ ನೇಮ್ಸ್ ಗಳನ್ನ. ಈಗ ಈ ಥೀಟಾಗೆ 90 ಡಿಗ್ರಿ ಇರ್ತಕ್ಕಂಥ ಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹುವನ್ನ ವಿ ಅಂದ್ರೆ ವಿಕರ್ಣ, ವಿ ಅಂತ ಕರೀತೀವಿ. ಥೀಟಾಗೆ ಎದುರಾಗಿರ್ತಕ್ಕಂಥ ಬಾಹುವನ್ನ ಅಭಿಮುಖ ಬಾಹು ಅಂತ ಕರಿತೀನಿ. ಥೀಟಾಗೆ ಹೊಂದಿಕೊಂಡಿರ್ತಕ್ಕಂಥ ಬಾಹುವನ್ನ ಪಾರ್ಶ್ವ ಬಾಹು ಅಂತ ಕರಿತೀನಿ. ನನ್ನ ಬಳಿ ಇರ್ತಕ್ಕಂಥದ್ದು 3 ಅಕ್ಷರಗಳು, ಆ ವಿ ಪ. ವಿ ಅಂದ್ರೆ ವಿಕರ್ಣ, ಆ ಅಂದ್ರೆ ಅಭಿಮುಖ ಬಾಹು, ಪ ಅಂದ್ರೆ ಪಾರ್ಶ್ವ ಬಾಹು. ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ. ವಿ ಅಂದ್ರೆ ವಿಕರ್ಣ, ಇಲ್ಲೊಂದ್ ಕಡೆ ಬರ್ಕೊಂಡ್ಬಿಡೋಣ ಅಕ್ಷರಗಳು ಏನನ್ನ ಹೇಳುತ್ತೆ ಅಂತ. ವಿ ಅಂದ್ರೆ ವಿಕರ್ಣ, ಓಕೆನಪ್ಪ. ಆ ಅಂದ್ರೆ ಅಭಿಮುಖ ಬಾಹು, ಅಭಿಮುಖ. ಪ ಅಂದ್ರೆ ಪಾರ್ಶ್ವ, ಅಂತ ಅರ್ಥ. ಓಕೆನಾ? ಸೊ ಈ 3 ಪದಗಳನ್ನ ಜ್ಞಾಪಕ ಇಟ್ಕೊಂಡು ನಾನೀಗ ತ್ರಿಕೋನಮಿತಿಯ ಅನುಪಾತಗಳನ್ನ ಬರಿತಾ ಇದ್ದೀನಿ. ಈ 6 ಇವತ್ತು ನೀವು ಕಲ್ತ್ಕೊಂಡ್ಬಿಟ್ರೆ ನಾಳೆ ಇದ್ರ ಮೇಲೆ ಲೆಕ್ಕಗಳನ್ನ ಮಾಡೋಣ. ತ್ರಿಕೋನಮಿತಿ ಅನುಪಾತಗಳು. ಈ ತ್ರಿಕೋನಮಿತಿ ಅನುಪಾತಗಳು ಏನ್ ಬರುತ್ತೆ ಅಂತ ನೋಡೋಣ. ಓಕೆ, ಫೈನ್. ಈಗ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. 6 ಅನುಪಾತಗಳಿದೆ. 3 ಕಲ್ತ್ರೆ ಸಾಕು, ಇನ್ 3 ತುಂಬಾ ಸುಲಭವಾಗಿ ಬರಿಬಹುದು. ಫಸ್ಟ್ ಮೊದಲನೇ ಅನುಪಾತ, ಓದೋದನ್ನ ಕೇಳಿಸ್ಕೊಳ್ಳಿ ಸರಿಯಾಗಿ. ಸೈನ್ ಥೀಟಾ. ಅದರ ಡೆಫಿನೇಷನ್ ಏನಂತ ಹೇಳುತ್ತೆ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಹೇಳುತ್ತೆ. ಆ ಬೈ ವಿ ಅಂತ ಕರಿತೀವಿ. ಅಭಿಮುಖ ಬಾಹು ಬೈ ವಿಕರ್ಣ ಪೂರ್ತ ಓದ್ಕೋಬೇಕಾದ್ರೆ ಆ ಬೈ ವಿ ಅಂತ ಒಂದು ಸಿಂಬಲ್ ಅಷ್ಟೇ ನಾನೀಗ ಕೊಟ್ಟಿರೋದು. ಬಟ್ ನೀವು ಆ ಅಂದ್ರೆ ಅಭಿಮುಖ ಅಂತ ಹೇಳಕ್ ಬರ್ಬೇಕು, ವಿ ಅಂದ್ರೆ ವಿಕರ್ಣ ಅಂತ ಹೇಳಲಿಕ್ಕೆ ಬರ್ಬೇಕು. ಇದು ಸೈನ್ ಥೀಟಾದ ಅನುಪಾತ, ತ್ರಿಕೋನಮಿತಿ ಅನುಪಾತ. ಎರಡನೇದು ಕಾಸ್ ಥೀಟಾ ಅಂತ ಕರಿತೀವಿ. ಕಾಸ್ ಥೀಟಾ ಅಂದ್ರೆ ಪ ಬೈ ವಿ. ಇಷ್ಟನ್ನ ನಾಳೆ ಅಷ್ಟೊತ್ತಿಗೆ ಅಭ್ಯಾಸ ಮಾಡಿರ್ಬೇಕು ನೀವು. ಕಾಸ್ ಥೀಟಾ ಅಂತಂದ್ರೆ ಪ ಬೈ ವಿ, ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಅರ್ಥ. ಮೂರನೇದು ಟ್ಯಾನ್ ಥೀಟಾ ಅಂತಂದ್ರೆ ಇವೆರಡನ್ನ 1/1 ಡಿವೈಡ್ ಮಾಡಿದ್ರೆ ಆ ಬೈ ಪ ಬರುತ್ತೆ. ಅಂದ್ರೆ ಇದನ್ನ ನಾವು ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಕೂಡ ಬರೀಬಹುದು. ಸೈನ್ ಥೀಟಾ ಬೈ ಕಾಸ್ ಥೀಟಾನ 1 ಡಿವೈಡ್ ಮಾಡಿದ್ರೆ ವಿಕರ್ಣ ಕ್ಯಾನ್ಸಲ್ ಆಗ್ಬಿಡುತ್ತೆ, ಆ ಬೈ ಪ ಉಳಿಯುತ್ತೆ. ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಮುಂದೆ ಓದ್ತಾ ಹೋಗೋಣ. ಈ 6 ಮಾತ್ರ ಇವತ್ತು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ 4ನೇದು ಏನಂತ ಹೇಳುತ್ತೆ ಅಂದ್ರೆ ಕೋಸಿಕೆಂಟ್ ಥೀಟಾ ಅಂತ ಕರಿತೀವಿ ನಾವು. ಅದನ್ನ ಕೋಸಿಕೆಂಟ್ ಥೀಟಾ ಅಂತ ಕರಿತೀವಿ. ಇದು ಸೈನ್ ಥೀಟಾನ ಉಲ್ಟಾ ಬರೀಬೇಕು. ಅಂದ್ರೆ ಹೆಂಗೆ? ವಿಕರ್ಣ ಬೈ ಅಭಿಮುಖ ಅಷ್ಟೇ. ಜ್ಞಾಪಕ ಇಟ್ಕೊಳ್ಳೋದು ಸುಲಭ. ಈ 3 ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಕೋಸಿಕೆಂಟ್ ಥೀಟಾನ ಸೈನ್ ಥೀಟಾದ ರಿವರ್ಸ್ ಬರೀಬೇಕು, ವಿ ಬೈ ಆ ಅಂತ ಬರಿತೀವಿ. ನೆಕ್ಸ್ಟ್ 5ನೇದು ಸೀಕೆಂಟ್ ಥೀಟಾ ಅಂದ್ರೆ ಕಾಸ್ ಥೀಟಾ ಆದ್ರೂ ಉಲ್ಟಾ.
ಕಾಸ್ ಥೀಟಾ ಏನಿದೆ ಪಾ ಬೈ ವಿ ಇದೆ, ನಾವೇನ್ ಬರಿತೀವಿ ವಿ ಬೈ ಪಾ ಬರಿಬೇಕು. ಸೆಕೆಂಡ್ ಥೀಟಾ ಅಂತಂದ್ರೆ ವಿ ಬೈ ಪಾ ಬರಿಬೇಕು. ಇನ್ನೊಂದೇ ಒಂದು ಡೆಫಿನೇಷನ್ ಇದೆ, ಇನ್ನೊಂದೇ ಒಂದು ರೇಷಿಯೋ ಇದೆ, ಅದು ಕಾಟ್ ಥೀಟಾ ಅಂತ. ಕಾಟ್ ಥೀಟಾ ಅಂತ. ಕಾಟ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಆದ್ರೂ ಉಲ್ಟಾ ಬರೀರಿ ಅಂತ ಅರ್ಥ. ಟ್ಯಾನ್ ಥೀಟಾ ಆದ್ರೂ ಉಲ್ಟಾ ಬರೆದ್ರೆ ಏನ್ ಸಿಗುತ್ತೆ ನನ್ಗೆ? ಪಾ ಬೈ ಆ ಸಿಗತ್ತೆ. ಪಾ ಬೈ ಆ ಸಿಗತ್ತೆ. ಇಷ್ಟೇ ನಾನು ಇವತ್ತು ಹೇಳ್ಕೊಡ್ತಾ ಇರ್ತಕ್ಕಂಥ ಮಾಹಿತಿಗಳು ನಿಮ್ಗೆ. ಸೊ ಇದನ್ನ ಅಭ್ಯಾಸ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬೈ ವಿಕರ್ಣ, ಕಾಸ್ ಥೀಟಾ ಅಂದ್ರೆ ಪಾರ್ಶ್ವ ಬೈ ವಿಕರ್ಣ, ಟ್ಯಾನ್ ಥೀಟಾ ಅಂದ್ರೆ ಅಭಿಮುಖ ಬೈ ಪಾರ್ಶ್ವ. ನೆಕ್ಸ್ಟ್ ಈ ಮೂರು ಜ್ಞಾಪಕದಲ್ಲಿದೆ ಸರ್ ನನ್ಗೆ ಅಂತಂದ್ರೆ, ಸೈನ್ ಥೀಟಾ ಉಲ್ಟಾ ಮಾಡು ಕೋಸೆಕೆಂಟ್ ಥೀಟಾ ಸಿಗತ್ತೆ, ಕಾಸ್ ಥೀಟಾನ ಉಲ್ಟಾ ಮಾಡಿದ್ರೆ ಸೆಕೆಂಡ್ ಥೀಟಾ ಸಿಗತ್ತೆ, ಕಾಟ್ ಥೀಟಾನ ಉಲ್ಟಾ ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ? ಟ್ಯಾನ್ ಥೀಟಾನ ಉಲ್ಟಾ ಮಾಡಿದ್ರೆ ಕಾಟ್ ಥೀಟಾ ಸಿಗತ್ತೆ. ಟ್ಯಾನ್ ಥೀಟಾನ ಉಲ್ಟಾ ಮಾಡಿದ್ರೆ ಕಾಟ್ ಥೀಟಾ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾಳೆ ನೀವು ಇಷ್ಟನ್ನು ಕೂಡ ಅಭ್ಯಾಸ ಮಾಡಿದ್ರೆ ಬಹಳ ಸುಲಭವಾಗಿ ನೀವು ಇಷ್ಟನ್ನು ಕೂಡ ನೆಕ್ಸ್ಟ್ ನಾಳೆ ಹೇಳ್ಕೊಡ್ತಕ್ಕಂಥ ಲೆಕ್ಕಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಸುಲಭ ಆಗತ್ತೆ.